ಏನಂತ ಅಚೀವ್ಮೆಂಟ್. ಐ ಜಸ್ಟ್ ವಾಂಟ್ ಟು ಆಸ್ಕ್ ಯು ಸ್ಟ್ರೇಟ್ ಅವೇ, 10% ಆಫ್ ವಾಟ್ ಯರ್ ಫಾದರ್ ಡಿಡ್. ಶಾಂತಿ ಕ್ರಾಂತಿ ಇವಾಗ ನ್ಯೂಸ್ ಅಲ್ಲಿ ಇದೆ ಅಂತ ಹೇಳ್ತಾ ಇದೀನಿ. ಶಾಂತಿ ಕ್ರಾಂತಿ ಮಾಡ್ದಾಗ್ಲೂ ಅವ್ರು ಏಳು ಫಿಲಂ ಮಾಡ್ತಾ ಇದ್ರು. ಈ ಒಂದ್ ಫಿಲಂ ಮಾಡಕ್ಕೆ 4 ವರ್ಷ. Why can't this generation in general, I'm asking? Yes, please. Why can't you achieve 10% of what your fathers have achieved? I have a very straight answer for this, ma'am. Very straight answer, very organic answer. ನನ್ನ ಫಸ್ಟ್ ಫಿಲ್ಮ್ ಹಿಟ್ ಆಗಿಲ್ಲ ಮ್ಯಾಮ್. ಐ ಸ್ಟಿಲ್ ನೋ ಆನೆಸ್ಟ್, ಗಿವ್ ಮಿ ಸಮ್ ಟೈಮ್, ಲೆಟ್ ಮಿ ಟಾಕ್. ಫಸ್ಟ್ ಫಿಲ್ಮ್ ರೀಚ್ ಆಗಬೇಕು ಆ್ಯಂಡ್ ಆಸ್ ಅ ಪ್ರೊಡ್ಯೂಸರ್ ನಮ್ಮ ಹತ್ರ ಬಂದು ಒಂದು ಸಿನಿಮಾ ಮಾಡಬೇಕಂದ್ರೆ ನಾವು ಅವ್ರಿಗೆ ರೆವೆನ್ಯೂ ಗ್ಯಾರಂಟಿ ಕೊಡಬೇಕು. ಆ್ಯಂಡ್ ಫಸ್ಟ್ ಆಫ್ ಆಲ್ ಮುದ್ದೋಲ್ ಪ್ರೊಡಕ್ಷನ್ ನಂದು. ಐ ಆಮ್ ದ ಪ್ರೊಡ್ಯೂಸರ್ ಆಫ್ ದಿಸ್ ಫಿಲ್ಮ್. ಆಬ್ವಿಯಸ್ಲಿ ನನ್ನ ಜೊತೆಗೆ ಸರ್ ಕೊಲಾಬ್ರೇಟ್ ಆಗಿದ್ದಾರೆ, ರಕ್ಷಾ ವಿಜಯ್ ಕುಮಾರ್ ಅವ್ರು ಕೊಲಾಬ್ರೇಟ್ ಆಗಿದ್ದಾರೆ ನನ್ನ ಜೊತೆ. ಸೊ ಆಸ್ ಅ ಫಸ್ಟ್ ಫಿಲ್ಮ್ ಒಂದು ಹೀರೋ ನಾವು ಪರದೆ ಮೇಲೆ ಬಂದ್ಮೇಲೆ ನಮ್ಮ ಬಗ್ಗೆ ಏನೇ ರಿವ್ಯೂಸ್ ಬರಲಿ, ಆರ್ ಇಂಡಸ್ಟ್ರಿ ಅಕಾರ್ಡಿಂಗ್ ಟು ಮಿ ವರ್ಕ್ಸ್ ಆನ್ ರೆವೆನ್ಯೂ ಬೇಕು. ಯಾರೇ ಪ್ರೊಡ್ಯೂಸರ್ 4 ಕೋಟಿ ಸಿನಿಮಾ ಮಾಡ್ತಾನಂದ್ರೆ ಅವ್ರಿಗೆ 4 ಕೋಟಿ ರಿಟರ್ನ್ ಬರ್ಬೇಕಲ್ವಾ? ಆ ಥರ ಒಬ್ಬ ಹೀರೋ ಅವ್ರಿಗೆ ಬೇಕು. ಸೊ ನನಗೆ ಆ ತಾಕತ್ ಇದೆಯಾ ಇಲ್ವಾ ಅಂತ ಅವ್ನು ಜಡ್ಜ್ಮೆಂಟ್ ಮಾಡ್ತಾ ಇರ್ತಾರಲ್ಲ. ಸೊ ಫಸ್ಟ್ ಆ ಬಾಕ್ಸ್ ಒಳಗಡೆ ನಾವು ಹೋಗ್ಬೇಕು ನಾವು. ಸೊ ಅದಕ್ಕೆ ನಾವು ನಮ್ಮನ್ನ ತಿದ್ಕೊಳ್ಳೋದು ಜಾಸ್ತಿ ಇರುತ್ತೆ, ಪ್ರೊಡಕ್ಷನ್ ವೈಸ್ ಕ್ವಾಲಿಟಿ ಮಾಡ್ಕೊಳ್ಳೋದು ಜಾಸ್ತಿ ಇರುತ್ತೆ. ನನಗೆ ಅಡ್ವಾನ್ಸಸ್ ಬಂದಿದೆ ಮ್ಯಾಮ್, ಇನ್ನೂ ನಿಮ್ಗೆ ಎಕ್ಸ್ಕ್ಲೂಸಿವ್ ನ್ಯೂಸ್ ಕೊಡ್ತೀನಿ. ನಾಟ್ ಲೆಸ್ ದೆನ್ 7 to 9 ಅಡ್ವಾನ್ಸಸ್ ಐ ಹ್ಯಾವ್ ವಿತ್ ಮೀ. ಬಟ್ ಯಾರು ಸಿನಿಮಾಗಳು ಮಾಡ್ತಾ ಇಲ್ಲ, ಅದು ನನ್ನ ತಪ್ಪಲ್ಲ. ನಾನೇನ್ ಮಾಡೋದು, ನಾನು ಡೇಟ್ ಮಾತ್ರ ಕೊಡೋಕ್ಕಾಗುತ್ತೆ. ಸ್ಟೋರಿ ಬರಬೇಕು, ಅವ್ರ ಕತೆ ತಗೊಂಡ್ ಬರಬೇಕು. ಆಮೇಲೆ ಬಂದು ಮೆನಿ ಪೀಪಲ್ ಥಿಂಕ್ ಗಿವಿಂಗ್ ಅಡ್ವಾನ್ಸ್ ಇಸ್ ಎನಫ್ ಟು ಮೇಕ್ ಅ ಫಿಲ್ಮ್. ನೋ, ದ ರೈಟ್ ಸ್ಕ್ರಿಪ್ಟ್ ಕ್ಯಾನ್ ಮೇಕ್ ಅ ಹೀರೋ ಡೂ ಫಾರ್ ಫ್ರೀ.